ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಕರ್ನಾಟಕದಲ್ಲಿ ಬದುಕಬೇಕಾದ್ರೆ, ಇಲ್ಲಿನ ಅನ್ನ ತಿನ್ನಬೇಕಾದ್ರೆ, ಇಲ್ಲಿನ ನೆಲದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಕನ್ನಡವೇ ಸಾರ್ವಭೌಮ. ಆದರೆ ನಮ್ಮದೇ ನೆಲದಲ್ಲಿರುವ ನೈಋತ್ಯ ರೈಲ್ವೆ ಇಲಾಖೆಗೆ ಮಾತ್ರ ನಮ್ಮ ತಾಯಿ ಭಾಷೆ ಕನ್ನಡದ ಮೇಲೆ ನಿರಂತರವಾಗಿ ದ್ವೇಷ, ಅಸಹನೆ. ಹೌದು, ರೈಲ್ವೆ ಇಲಾಖೆಯ ನೇಮಕಾತಿ ಪರೀಕ್ಷೆಯಲ್ಲಿ ಕನ್ನಡಿಗರಿಗೆ ಮತ್ತೊಮ್ಮೆ ಘೋರ ಅನ್ಯಾಯವೆಸಗಲಾಗಿದೆ. ಜೂನ್ 25ರಂದು ನಡೆಯಲಿರುವ ಗೂಡ್ಸ್ ರೈಲು ವ್ಯವಸ್ಥಾಪಕ ಹುದ್ದೆಗಳ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಮಾತ್ರ ನಡೆಸಲು ನಿರ್ಧರಿಸಲಾಗಿದೆ. ಕರ್ನಾಟಕದಲ್ಲಿ ಪರೀಕ್ಷೆ ಬರೆಯುವ ಕನ್ನಡಿಗರಿಗೆ ಅವರ ಮಾತೃಭಾಷೆಯಲ್ಲಿಯೇ ಪರೀಕ್ಷೆ ಬರೆಯುವ ಹಕ್ಕಿಲ್ವೇ? ಹಾಗಿದ್ರೆ ಈ ಹಿಂದಿ ಹೇರಿಕೆಯ ಹುಚ್ಚುತನಕ್ಕೆ ಇವತ್ತು ಕರವೇ ನಾರಾಯಣಗೌಡ ಬಣ ಭೀಕರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ನಮ್ಮ ಬೀದರ್ ಜಿಲ್ಲಾ ಘಟಕದ ಕರವೇ ಸೈನಿಕರು ಈಗ ಹುಬ್ಬಳ್ಳಿಯ ನೈಋತ್ಯ ರೈಲು ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕಲು ನೂರಾರು ಸಂಖ್ಯೆಯಲ್ಲಿ ಸಜ್ಜಾಗಿದ್ದಾರೆ. ರೈಲ್ವೆ ಖಾತೆಯ ರಾಜ್ಯ ಸಚಿವರಾದ ವಿ ಸೋಮಣ್ಣನವರೇ, ನೀವು ಕನ್ನಡಿಗರಿಗಾಗಿ ಆ ಕುರ್ಚಿಯಲ್ಲಿ ಕುಳಿತಿದ್ದೀರಾ ತಾನೇ? ನಮ್ಮ ಭಾಷೆಗೆ ಅನ್ಯಾಯವಾಗ್ತಾ ಇದ್ರೆ ನಿಮ್ಮ ಮೌನ ಯಾಕ್ರಿ ಸ್ವಾಮಿ? ಜೂನ್ 25ರ ಒಳಗೆ ಕನ್ನಡ ಭಾಷೆಯನ್ನ ಸೇರಿಸದಿದ್ರೆ ಇಡೀ ಕರ್ನಾಟಕ ಹೊತ್ತಿ ಉರಿಯಲಿದೆ ಅಂತ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಇಲಾಖೆಗಳು, ಅದರಲ್ಲೂ ಕೂಡ ವಿಶೇಷವಾಗಿ ರೈಲ್ವೆ ಇಲಾಖೆ, ಕನ್ನಡಿಗರ ಉದ್ಯೋಗದ ಹಕ್ಕನ್ನ ಕಸಿಯಲು ನಿರಂತರವಾಗಿ ಸಂಚು ರೂಪಿಸುತ್ತಲೇ ಬಂದಿದೆ. ಈ ಹಿಂದೆ ಮಾರ್ಚ್ 17ರಂದು ನಡೆದಿದ್ದ ಇದೇ ಪರೀಕ್ಷೆಯಲ್ಲಿ ಕನ್ನಡವನ್ನ ಕಡೆಗಣಿಸಿದ್ದಕ್ಕಾಗಿ ತೀವ್ರ ಪ್ರತಿಭಟನೆ ನಡೆದು ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿತ್ತು. ಆ ಘಟನೆಯಿಂದ ಪಾಠ ಕಲಿಬೇಕಾಗಿದ್ದ ನೈಋತ್ಯ ರೈಲ್ವೆ ಇಲಾಖೆ ಅಧಿಕಾರಿಗಳು ಈಗ ಜೂನ್ 25ಕ್ಕೆ ಮರುಪರೀಕ್ಷೆ ನಿಗದಿಪಡಿಸಿದ್ದು ಮತ್ತೆ ಅದೇ ಹಳೆಯ ಚಾಳಿಯನ್ನ ಮುಂದುವರಿಸಿದ್ದಾರೆ. ಈ ಬಾರಿಯೂ ಸಹ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಮಾತ್ರ ಸಿದ್ಧಪಡಿಸಲಾಗಿದೆ. ಕನ್ನಡಿಗರಿಗೆ ಅವರದೇ ನೆಲದಲ್ಲಿ ಉದ್ಯೋಗ ಸಿಗದಂತೆ ಮಾಡುವ ಈ ವ್ಯವಸ್ಥಿತ ಷಡ್ಯಂತರವನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕವು ಈ ಭಾಷಾ ತಾರತಮ್ಯದ ವಿರುದ್ಧ ರಣಕಹಳೆ ಊದಿದೆ. ಕರವೇ ಕಾರ್ಯಕರ್ತರು ಬೀದರ್ನಲ್ಲಿ ತುರ್ತು ಸಭೆಯನ್ನ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ. ಇಲಾಖೆ ಈ ಕ್ರಮ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ. ಉತ್ತರ ಭಾರತ ಅಭ್ಯರ್ಥಿಗಳಿಗೆ ಅನುಕೂಲ ಮಾಡಿಕೊಡಲು ಸ್ಥಳೀಯ ಕನ್ನಡಿಗ ಯುವಕರ ಭವಿಷ್ಯವನ್ನ ಬಲಿ ನೀಡಲಾಗ್ತಾ ಇದೆ. ಕರ್ನಾಟಕದಲ್ಲಿರುವ ರೈಲ್ವೆ ಸ್ಟೇಷನ್ಗಳಲ್ಲಿ ಕೆಲಸ ಮಾಡಲು, ಇಲ್ಲಿನ ರೈಲುಗಳನ್ನು ಓಡಿಸಲು ಕನ್ನಡ ಭಾಷೆ ತಿಳಿಯುವುದು ಕಡ್ಡಾಯವಾಗಿರಬೇಕು. ಆದರೆ ಪರೀಕ್ಷೆಯನ್ನ ಹಿಂದಿಯಲ್ಲಿ ನಡೆಸಿದ್ರೆ ಕನ್ನಡಿಗರು ಉದ್ಯೋಗ ಪಡೆಯುವುದು ಹೇಗೆ? ಇದು ನಮ್ಮ ಯುವಕರಿಗೆ ನಿರುದ್ಯೋಗದ ಮೇಲೆ ಸವಾರಿ ಮಾಡುವ ಕ್ರೂರ ನೀತಿಯಾಗಿದೆ. ಕರವೇ ಸಂಘಟನೆ ಈಗ ನೇರವಾಗಿ ರೈಲ್ವೆ ಇಲಾಖೆಯ ರಾಜ್ಯ ಸಚಿವರಾದಂತಹ ವಿ ಸೋಮಣ್ಣ ಅವರಿಗೆ ಪ್ರಶ್ನೆಗಳನ್ನ ಹಾಕಿದೆ. ಸೋಮಣ್ಣನವರೇ, ನೀವು ಕರ್ನಾಟಕದ ಕೋಟ್ಯಾಂತರ ಕನ್ನಡಿಗರ ಪ್ರತಿನಿಧಿಯಾಗಿ ದೆಹಲಿಯಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದೀರಾ. ನಿಮ್ಮದೇ ಇಲಾಖೆಯಲ್ಲಿ ನಮ್ಮ ಭಾಷೆಗೆ ಇಷ್ಟೊಂದು ದೊಡ್ಡ ಅವಮಾನವಾಗ್ತಾ ಇದ್ರು ನೀವು ಕಣ್ಣು ಮುಚ್ಚಿ ಕುಳಿತಾ ಇರುವುದು ಎಷ್ಟು ಸರಿ? ತಕ್ಷಣವೇ ಮಧ್ಯಪ್ರವೇಶಿಸಿ ಜೂನ್ 25ರ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯ ಆಯ್ಕೆಯನ್ನು ಸೇರ್ಪಡಿಸಲು ಆದೇಶಿಸಬೇಕು ಅಂತ ನಾವು ಕೂಡ ಆಗ್ರಹಿಸ್ತೇವೆ. ಒಂದ್ ವೇಳೆ ರೈಲ್ವೆ ಇಲಾಖೆ ತನ್ನ ಮೊಂಡುತನವನ್ನು ಮುಂದುವರಿಸಿದ್ರೆ ಜೂನ್ 25ರಂದು ಕರ್ನಾಟಕದ ಯಾವುದೇ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ನಡೆಯಲು ಬಿಡುವುದಿಲ್ಲ ಅಂತ ಕರವೇ ಸಿಂಹಗರ್ಜನೆ ಮಾಡಿದೆ. ಬೀದರ್ ಜಿಲ್ಲೆಯಿಂದ ಈಗಾಗಲೇ ನೂರಾರು ಕರವೇ ಕಾರ್ಯಕರ್ತರು ಮತ್ತು ಕನ್ನಡ ಅಭಿಮಾನಿಗಳು ರೈಲು ಹಾಗೂ ಬಸ್ಗಳ ಮೂಲಕ ನೈಋತ್ಯ ರೈಲ್ವೆಯ ಪ್ರಧಾನಿ ಕಚೇರಿ ಇರುವ ಹುಬ್ಬಳ್ಳಿಗೆ ತೆರಳಲು ಸಜ್ಜಾಗಿದ್ದಾರೆ. ಬೆಂಗಳೂರು, ಹುಬ್ಬಳ್ಳಿ, ಮೈಸೂರು ಸೇರಿದಂತೆ ರಾಜ್ಯದ ಎಲ್ಲ ಪ್ರಮುಖ ರೈಲ್ವೆ ಪರೀಕ್ಷಾ ಕೇಂದ್ರಗಳ ಮುಂದೆ ಬೃಹತ್ ಧರಣಿ, ಸತ್ಯಾಗ್ರಹ ಮತ್ತು ರೈಲ್ ರೋಕೋ ಚಳವಳಿಯನ್ನ ಹಮ್ಮಿಕೊಳ್ಳಲು ಕರವೇ ಬ್ಲೂ ಪ್ರಿಂಟ್ ಸಿದ್ಧಪಡಿಸಿದೆ. ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇರೋದು ಯಾರದ್ದೋ ಭಿಕ್ಷೆ ಅಲ್ಲ. ನಮ್ಮ ನೆಲದಲ್ಲಿ ನಮ್ಮ ಭಾಷೆಗೆ ಮೊದಲ ಆದ್ಯತೆ ಇರಬೇಕು. ಹಿಂದಿ ಹೇರಿಕೆಯ ಮೂಲಕ ಕನ್ನಡಿಗರನ್ನ 2ನೇ ದರ್ಜೆಯ ನಾಗರಿಕರನ್ನಾಗಿ ಮಾಡಲು ಹೊರಟಿರುವ ಅಧಿಕಾರಿಗಳ ದರ್ಪವನ್ನ ಮುರಿಯುವ ಕಾಲ ಬಂದಿದೆ. ಕೇಂದ್ರ ಸರ್ಕಾರದ ಈ ಭಾಷಾ ಅಂಧತ್ವದ ವಿರುದ್ಧ ಕೇವಲ ಕರವೇ ಮಾತ್ರವಲ್ಲ, ಇಡೀ ಕರ್ನಾಟಕದ ಜನತೆ ಒಂದಾಗಬೇಕಾಗಿದೆ. ಇವತ್ತಿನ ನಮ್ಮ ಪ್ರೈಮ್ ಟೈಮ್ ಡಿಬೇಟ್ನಿಂದ ನಾವು ನೈಋತ್ಯ ರೈಲ್ವೆ ಇಲಾಖೆಗೆ ಕಟ್ಟು ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ. ಕನ್ನಡಿಗರ ತಾಳ್ಮೆಯನ್ನ ಪರೀಕ್ಷಿಸಬೇಡಿ. ಜೂನ್ 25ರ ಒಳಗೆ ನಿಮ್ಮ ಪರೀಕ್ಷಾ ಸಾಫ್ಟ್ವೇರ್ನಲ್ಲಿ ಕನ್ನಡ ಭಾಷೆಯನ್ನ ಅಪ್ಡೇಟ್ ಮಾಡಿ. ಇಲ್ಲದಿದ್ರೆ ರೈಲ್ವೆ ಇಲಾಖೆ ಎದುರಿಸಬೇಕಾಗುವ ಸಾರ್ವಜನಿಕ ಆಕ್ರೋಶಕ್ಕೆ ನೀವೇ ನೇರ ಹೊಣೆಗಾರರಾಗಬೇಕಾಗತ್ತೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಹೋರಾಟ ಎಂದಿಗೂ ನಿಲ್ಲಲ್ಲ. ಮುಂದಿನ ಸುದ್ದಿ.